ಕಚೇರಿಯಲ್ಲಿ ಗೃಹ ರಕ್ಷಕ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೋಜು ಮಸ್ತಿನ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಸರ್ಕಾರಿ ಕಚೇರಿಯಲ್ಲಿ ಗೃಹ ರಕ್ಷಕ ದಳದ ಅಧಿಕಾರಿ ಮತ್ತು ಸಿಬ್ಬಂದಿ ಮೋಜು ಮಸ್ತು ಮಾಡಿದ್ದಾರೆ. ಸದ್ಯ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿರುವಂಥದ್ದು. ಮಂಡ್ಯದ ಪಾಂಡವಪುರದಲ್ಲಿ ನಡೆದಿರೋ ಗುಂಡು ತುಂಡಿನ ಮೋಜು ಮಸ್ತಿ. ಹಾಗಿದ್ರೆ ತರಬೇತಿ ಹೆಸರಿನಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿ ಗುಂಡು ತುಂಡಿನ ಪಾರ್ಟಿಯನ್ನ ಮಾಡಿದ್ರಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇದೆ. ಕಚೇರಿಯನ್ನೇ ಬಾರ್ ಮಾಡಿಕೊಂಡು ಪತ್ನಿಯ ಹುಟ್ಟು ಹಬ್ಬವನ್ನ ಆಚರಿಸಿರೋದ್ರ ಕುರಿತು ಗಂಭೀರ ಆರೋಪ ಕೇಳಿ ಬಂದಿದೆ. ಪತ್ನಿ ಬರ್ತ್ಡೇಯನ್ನ ಕಚೇರಿಯಲ್ಲಿ ಆಚರಣೆ ಮಾಡಿರೋ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಇದೇ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥದ್ದು. ನೋಡಿ, ಗಮನಿಸ್ತಾ ಇದ್ದೀರಾ ನೀವು ಕೂಡ. ಮಂಡ್ಯದ ಪಾಂಡವಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಗುಂಡು ತುಂಡಿನ ಮೋಜು ಮಸ್ತಿಯ ಈ ಒಂದು ವಿಡಿಯೋ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಕಚೇರಿಯನ್ನೇ ಬಾರ್ ಮಾಡಿಕೊಂಡು ಪತ್ನಿಯ ಹುಟ್ಟು ಹಬ್ಬವನ್ನ ಇಲ್ಲೊಬ್ಬ ಅಧಿಕಾರಿ ಆಚರಿಸಿರೋದ್ರ ಕುರಿತು ಗಂಭೀರ ಆರೋಪ ಕೇಳಿ ಬಂದಿದೆ. ರಾತ್ರಿ ಕಚೇರಿಯಲ್ಲಿ ಗುಂಡು ತುಂಡು ಪಾರ್ಟಿಯಿಂದ ಅಧಿಕಾರಿ ದುರ್ಬಳಕೆ ಮಾಡಿಕೊಂಡಿರುವಂತಹ ಘಟನೆ ಇದು. ಪಾರ್ಟಿಯಲ್ಲಿ ಡಿಜೆ ಹಾಕಿ ಮಹಿಳಾ ಸಿಬ್ಬಂದಿಗೆ ಮದ್ಯವನ್ನ ಕುಡಿಸಿ ಅಸಭ್ಯವಾಗಿ ನೃತ್ಯ ಕೂಡ ಮಾಡಿದ್ದಾರೆ. ಮಂಡ್ಯದ ಗೃಹ ರಕ್ಷಕ ದಳದ ಅಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ಧ ಈಗಾಗಲೇ ಎಸ್ಪಿಗೆ ದೂರನ್ನ ಕೂಡ ದಾಖಲಿಸಲಾಗಿದೆ. ಸಾಮಾಜಿಕ ಹೋರಾಟಗಾರ, ವಿಶ್ವ ದಲಿತ ಹೋರಾಟಗಾರರಿಂದ ಡಿಸಿಗೆ ದೂರನ್ನ ನೀಡಲಾಗಿರುವಂಥದ್ದು. ಸರ್ಕಾರಿ ಕಚೇರಿಯಲ್ಲಿ ಪಾರ್ಟಿ ಮಾಡಿದ ಅಧಿಕಾರಿಗಳ ವಿರುದ್ಧ ಈಗ ಕ್ರಮಕ್ಕೆ ಆಗ್ರಹಿಸಲಾಗಿರುವಂಥದ್ದು. ನೋಡಿ, ಕಚೇರಿಯಲ್ಲಿ ಗುಂಡು ತುಂಡು ಪಾರ್ಟಿಯನ್ನ ಮಾಡಿಕೊಂಡು ಸರ್ಕಾರಿ ಕಚೇರಿಯನ್ನ ಇಲ್ಲಿ ಅಧಿಕಾರಿ ದುರ್ಬಳಕೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಅದಷ್ಟೇ ಅಲ್ಲ, ಡಿಜೆ ಅನ್ನ ಹಾಕಿ ಮಹಿಳಾ ಸಿಬ್ಬಂದಿಗೂ ಕೂಡ ಮದ್ಯವನ್ನ ಕುಡಿಸಿ ಅಸಭ್ಯವಾಗಿ ನೃತ್ಯವನ್ನ ಕೂಡ ಮಾಡಿದ್ದಾರೆ. ಈ ಕುರಿತು ಈಗಾಗಲೇ ಎಸ್ಪಿಗೆ ದೂರು ಕೂಡ ದಾಖಲೆ ಮಾಡಲಾಗಿರುವಂಥದ್ದು. ಮಂಡ್ಯದ ಗೃಹ ರಕ್ಷಕ ದಳದ ಅಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಗೃಹ ರಕ್ಷಕ ದಳದ ಪ್ಲಟೂನ್ ಕಮಾಂಡರ್ BM ಯೋಗೇಶ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಗೃಹ ರಕ್ಷಕ ದಳದ ಪ್ಲಟೂನ್ ಕಮಾಂಡರ್ BM ಯೋಗೇಶ್ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಹಾಗೆ ಸಮಾದೇಷ್ಟ ವಿನೋದ್ ಖನ್ನಾ, ಬೋಧಕ ಉಮೇಶ್, ಇನ್ನು ಸಮಾದೇಷ್ಟ ಪುರುಷೋತ್ತಮ್, ಸಹಾಯಕ ಬೋಧಕರಾದ ಶರತ್, ಶ್ರೀನಿವಾಸ್, ಇನ್ನು ಸೂಪರಿಂಟೆಂಡೆಂಟ್ ಶಂಕರ್ ನಾಯಕ್, ಹಾಗೆ PLC ಮನುಕುಮಾರ್, ಗೃಹ ರಕ್ಷಕರಾದ ಅಶೋಕ್, ಗುರುಲಿಂಗು, ಇನ್ನು ಡಿ ಗ್ರೂಪ್ ನೌಕರ ಮೋಹನ್, ಗೃಹ ರಕ್ಷಕಿಯರಾದ ಸೌಮ್ಯ ಮತ್ತು ಭಾಗ್ಯಲಕ್ಷ್ಮಿ, ಹಾಗೆ ಇನ್ನು ಹಲವರ ವಿರುದ್ಧ ಕಾನೂನು ಕ್ರಮಕ್ಕೆ ಈಗಾಗಲೇ DC ಮತ್ತು SPಗೆ ದೂರನ್ನ ಕೂಡ ನೀಡಲಾಗಿದೆ. ಸರ್ಕಾರಿ ಕಚೇರಿಯನ್ನ ದುರ್ಬಳಕೆ ಮಾಡಿಕೊಂಡಿರುವಂತಹ ಗಂಭೀರ ಆರೋಪ. ಪತ್ನಿಯ ಬರ್ತ್ಡೇಯನ್ನ ಸರ್ಕಾರಿ ಕಚೇರಿಯಲ್ಲಿ ಆಚರಿಸಿದ್ದಲ್ಲದೆ, ಗುಂಡು ತುಂಡಿನ ಪಾರ್ಟಿ ಮಾಡಿದ್ದಲ್ಲದೆ, ಡಿಜೆಯನ್ನ ಹಾಕಿಕೊಂಡು ನೃತ್ಯವನ್ನ ಕೂಡ ಮಾಡಿರುವಂತಹ ಗಂಭೀರ ಆರೋಪ ಕೇಳಿ ಬಂದಿದ್ದು. ಈ ಒಂದು ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದು, ಇವರೆಲ್ಲರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಈಗಾಗಲೇ ಸಾಮಾಜಿಕ ಹೋರಾಟಗಾರರು SP ಮತ್ತು DCಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ. ಸರ್ಕಾರಿ ಕಚೇರಿಯನ್ನ ಇವರು ಯಾವ ರೀತಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ, ಪತ್ನಿಯ ಬರ್ತ್ಡೇ, ಅಲ್ಲೇ ಗುಂಡು ತುಂಡಿನ ಪಾರ್ಟಿ ಜೊತೆಗೆ ನೃತ್ಯ, ಯಾವಾಗ ನಡೆದಿರುವಂತಹ ಘಟನೆ ಇದು? ಇನ್ನು ಸಾಮಾಜಿಕ ಹೋರಾಟಗಾರರು ಏನ್ ಹೇಳ್ತಾರೆ? ದೂರು ಕೂಡ ದಾಖಲಾಗಿದೆ, ಪೊಲೀಸರು ಕ್ರಮವನ್ನು ತೆಗೆದುಕೊಂಡಿದ್ದಾರಾ? ಓವರ್ ಆಲ್ ಡೀಟೇಲ್ಸ್. ಹೌದು, ಏನು
ಕಚೇರಿಯಲ್ಲೇ ಗೃಹ ರಕ್ಷಕ ದಳದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮೋಜಿ ಮಸ್ತು ಮಾಡಿದಂತ ಆ ಒಂದು ಘಟನೆ ಕೂಡ ನಡೆದಿರುವಂತದ್ದು. ಈಗಾಗಲೇ ಅದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಖತ್ ವೈರಲ್ ಆಗಿರುವಂತ ಹಿನ್ನೆಲೆಯಲ್ಲಿ ಗೃಹ ರಕ್ಷಕ ಸಿಬ್ಬಂದಿಗಳ ಮೋಜಿ ಮಸ್ತಿ ವಿಡಿಯೋಗೆ ಈಗ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಏನು ಒಂದು ರಾತ್ರಿ ವೇಳೆ ಕಚೇರಿಯಲ್ಲಿ ಗುಂಡು ತುಂಡುಗಳನ್ನ ತಂದು ಪಾರ್ಟಿಯನ್ನ ಮಾಡಿರುವಂತ ಅಧಿಕಾರಿಗಳು ಕಚೇರಿಯನ್ನ ದುರ್ಬಳಕೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಕಚೇರಿಯಲ್ಲಿ ಡಿಜಿಯನ್ನ ಕೂಡ ಹಾಕಿ ಮಹಿಳಾ ಸಿಬ್ಬಂದಿಗೂ ಕೂಡ ಮದ್ಯವನ್ನ ಕೊಡಿಸಿ ಈ ರೀತಿ ಮೋಜು ಮಸ್ತಿ ಮಾಡಿದ್ದಾರೆ ಇವರಂತೇಳಿ ಕೂಡ ಸಾರ್ವಜನಿಕರು ಒಂದು ದೂರನ್ನ ಕೂಡ ನೀಡಿರುವಂತದ್ದು. ಈಗಾಗಲೇ ಜಿಲ್ಲಾಧಿಕಾರಿಗಳು ಹಾಗೂ SP ಗೂ ಕೂಡ ದೂರನ್ನ ನೀಡಿ ಏನು ಒಂದು ಯೋಗೇಶ್ ಇದ್ದಾರೆ, ಯೋಗೇಶ್ ಸೇರಿದಂತೆ ಏನೆಲ್ಲ ಅಧಿಕಾರಿಗಳು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನ ಕೂಡ ಕೈಗೊಳ್ಳಬೇಕು. ಈ ರೀತಿ ಸರ್ಕಾರಿ ಕಚೇರಿ ದುರ್ಬಳಕೆ ಆಗದೇ ಇರೋ ರೀತಿಯಲ್ಲಿ ಮುಂದೆಯೂ ಕೂಡ ಕ್ರಮ ವಹಿಸಬೇಕು ಅನ್ನೋ ಒಂದು ದೂರು ಕೂಡ ಈಗ ಕೇಳ್ಬಂದಿರುವಂತದ್ದು. ಮಧು. ಎಸ್, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.